TCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಶಿವಾನಿ ಈಗ ಸಾಂಸ್ಕೃತಿಕ ರಾಯಭಾರಿ, 8 ಪ್ರಶಸ್ತಿಗಳ ಒಡತಿ. ದಿನಕ್ಕೆ 60 ರೂಪಾಯಿ ಪರವಾನಗಿ ಶುಲ್ಕ ಖಂಡಿಸಿ ಬೀದಿಗಿಳಿದ ಬಿಜೆಪಿ, ತಳ್ಳು ಗಾಡಿಗಳ ಸಮೇತ ಬೃಹತ್ ಪಾದಯಾತ್ರೆ. ಬರ ಹಾಗೂ ತೇವಾಂಶ ಕೊರತೆ, ಬೆಳೆ ನಷ್ಟದಿಂದ ಕಣ್ಣೀರಿಡುತ್ತಿರುವ ಬೆಳೆಗಾರರ ಅಳಲು ಆಲಿಸಿದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್. ಸೆಪ್ಟೆಂಬರ್ನಲ್ಲಿ ಖೇಲಾ ಚಲನಚಿತ್ರ ಬಿಡುಗಡೆ, ಆಗಸ್ಟ್ 30ರಂದು ನಗರದಲ್ಲಿ ಕಾರ್ಯಕ್ರಮ. ಭರತ್ ವಿಜಿ. ಹವಾಮಾಲಿನಾಥ್ ಮಹಾರಾಜರ ಜನ್ಮದಿನ, ಪೊಲೀಸ್ ಇಲಾಖೆಗೆ 501 ಹೆಲ್ಮೆಟ್ ಕೊಡುಗೆ. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಮುಂಬೈ ವತಿಯಿಂದ ನವೆಂಬರ್-ಡಿಸೆಂಬರ್ 2024ರಲ್ಲಿ ನಡೆದ ಸಂಗೀತ ವಿಶಾರದ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಗಳಿಸುವುದರ ಜೊತೆಗೆ ಗಾಯನ ವಿಷಯದಲ್ಲಿಯೂ ಅತ್ಯುನ್ನತ ಅಂಕಗಳನ್ನು ಪಡೆದಿರುವ ಬೀದರ್ನ ಖ್ಯಾತ ಗಾಯಕಿ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿ ಅವರು ಒಟ್ಟು 8 ಪ್ರತಿಷ್ಠಿತ ಪ್ರಶಸ್ತಿಗಳು ಪಡೆದಿದ್ದಾರೆ. ಈ ಪ್ರಯುಕ್ತ ಭಾನುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿ, ಈ ಸಾಧನೆ ತನ್ನ ಜೀವನದ ಮಹತ್ವದ ಮೈಲಿಗಲ್ಲಾಗಿದ್ದು ದೇಶಾದ್ಯಂತ ತನ್ನ ಪ್ರತಿಭೆಯನ್ನು ಗುರುತಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯದ ದೀಕ್ಷಾಂತ ಸಮಾರಂಭವು ಆಗಸ್ಟ್ 22ರಂದು ನವಿ ಮುಂಬೈನ ವಾಶಿಯ ವಿಷ್ಣುದಾಸ ಭಾವೆ ನಾಟ್ಯಗೃಹದಲ್ಲಿ ನಡೆದಿದ್ದು, ಸಮಾರಂಭದಲ್ಲಿ ತನಗೆ ಪ್ರೀತಮ್ ಕೌರ್ ಸೌದಿ ಪ್ರಶಸ್ತಿ, ದಿವಂಗತ ಪಂ ದೇವಿ ಪಾಲುಸ್ಕರ್ ಪ್ರಶಸ್ತಿ, ಸೌ ನಳಿನಿ ಪ್ರತಾಪ ಕಾನವಿಂದೆ ಪ್ರಶಸ್ತಿ, ಪ್ರಾ ವಾಸುದೇವ ಚಿಂತಾಮಣಿ ವಾಗ್ಮಾರೆ ಪ್ರಶಸ್ತಿ, ಹರಿಓಂ ಟ್ರಸ್ಟ್ ಪ್ರಥಮ ಪ್ರಶಸ್ತಿ, ಶ್ರೀ ಹರಿಶ್ಚಂದ್ರ ಬಾಲಕೃಷ್ಣ ಪೋತದಾರ ಪ್ರಶಸ್ತಿ, ಪಂನಾಕ್ರ ಕಹಾಡೆ ಸ್ಮೃತಿ ಪ್ರಶಸ್ತಿ ಹಾಗೂ ದಿವಂಗತ ಸೌ ಪ್ರಾಜಕ್ತ ಪುರುಷೋತ್ತಮ ಕುಲಕರ್ಣಿ ಪ್ರಶಸ್ತಿ ಸೇರಿದಂತೆ 8 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಮುಂಬೈ ವತಿಯಿಂದ ನವೆಂಬರ್-ಡಿಸೆಂಬರ್ ಅವಧಿಯಲ್ಲಿ ನಡೆಸಿದ ಸಂಗೀತ ಪರೀಕ್ಷೆಯಲ್ಲಿ ಇಡೀ ದೇಶದಲ್ಲಿಯೇ ಪ್ರಥಮ ರ್ಯಾಂಕ್ ಪಡೆದಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಈ ಸಾಧನೆ ನನ್ನೊಬ್ಬಳದಲ್ಲ, ನನ್ನನ್ನು ಪ್ರೋತ್ಸಾಹಿಸಿದ ಗುರುಗಳು, ತಂದೆ ತಾಯಿ, ಕುಟುಂಬಸ್ಥರು ಹಾಗೂ ಬೀದರ್ನ ಜನರ ಸಹಕಾರವೇ ಇದಕ್ಕೆ ಕಾರಣ ಎಂದು ಶಿವಾನಿ ಹೇಳಿದರು. ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರ ರಾಜೇಂದ್ರ ಸಿಂಗ್ ಪವಾರ್ ಮಾತನಾಡಿ, ರಾಜ್ಯ ಸರ್ಕಾರವು ಶಿವಾನಿ ಅವರ ಸಾಧನೆಯನ್ನು ಪರಿಗಣಿಸಿ ಅವರ ಹೆಸರನ್ನು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಹಾಗೂ ಗೌರವಗಳಿಗೆ ಶಿಫಾರಸು ಮಾಡಬೇಕು ಎಂದರು. ಸಂಗೀತ ಕ್ಷೇತ್ರದಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೇಶೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸರ್ಕಾರ ಹಾಗೂ ಸಮಾಜ ಶಿವಾನಿ ಅವರ ಪ್ರತಿಭೆಗೆ ಅಗತ್ಯ ಪ್ರೋತ್ಸಾಹ ನೀಡಬೇಕು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕನ್ನಡಾಂಬೆಯ ಗೆಳೆಯರ ಬಳಗದ ಅಧ್ಯಕ್ಷ ವಿರೂಪಾಕ್ಷ ಗಾದಗಿ, ಉದಯ ಪಾಟೀಲ್, ಶಿವಾನಿಯ ತಾಯಿ ಕವಿತಾ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. वाशी में बॉम्बे में हमको 6 पुरस्कार मिले हैं, जो इस प्रकार है. पहला पुरस्कार कैलाशवासी पंडित पालुस्कर अवार्ड, दूसरा नलिनी प्रताप गोविंदे अवार्ड, वासुदेव चिंतामणि वाघमारे अवार्ड, ओम ट्रस्ट प्रथम पुरस्कार, श्री हरिश्चंद्र श्री कृष्ण पोद्दार पुरस्कार, के हाड़े स्मृति पुरस्कार, सौभाग्य प्रजनता पुरुषोत्तम कुलकर्णी पुरस्कार. इस प्रकार हमको अलग अलग का ये मिले हैं, पुरस्कार मिले हैं. 7 पुरस्कार मिले हैं, जिसकी मैं एक आपको कॉपी दे रहा हूँ. ಮೊನ್ನೆ ಆಡಿಷನ್ ಕೊಟ್ಟು ಬಂದೆ. ಅದು ಇನ್ನೂ ಡಿಕ್ಲೇರ್ ಆಗಿಲ್ಲ. ಆ್ಯಕ್ಚುಲಿ ಟಿವಿಯಲ್ಲಿ ಬಂದಿಲ್ಲ. ಟಿವಿಯಲ್ಲಿ ಬಂದ ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಅವರದ್ದು ಇಚ್ಛೆ ಇದೆ ಹೇಳಬೇಕಂತ. ಜಿ ಟಿವಿ ಹಿಂದಿ ಮೊದಲು ನಾನು ಫಸ್ಟ್ ಇಂಡಿಯನ್ ಐಡಲ್ ಆಯಿತು, ಆಮೇಲೆ ಜಿ ಕನ್ನಡ ಸರಿಗಮಪ ವಿನ್ ಆದೆ. ಇವಾಗ ರೀಸೆಂಟ್ಲಿ ಇಡೀ ಇಂಡಿಯಾದಲ್ಲಿ ಫಸ್ಟ್ ರ್ಯಾಂಕ್ ಬಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಇವಾಗ ಜಿ ಟಿವಿ ಹಿಂದಿ ಸರಿಗಮಪ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದೇನೆ. ಕೆಲವು ದಿನದಲ್ಲಿ ಟಿವಿಯಲ್ಲಿ ಬರುತ್ತೆ, ನೀವು
ನೀವು ನೋಡಿ ಝೀ ಟಿವಿ ಹಿಂದಿ. ನಾನು ಮೊದಲು ಹೊಡೆದು ಝೀ ಕನ್ನಡ, ಇವಾಗ ಝೀ ಟಿವಿ ಹಿಂದಿ ಸರಿಗಮಪ. ನೀವೆಲ್ಲರೂ ನೋಡಿ ಹೆಂಗೆ ಝೀ ಕನ್ನಡದಲ್ಲಿ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಝೀ ಟಿವಿ ಹಿಂದಿಯಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ. ಝೀ ಕನ್ನಡ ಸರಿಗಮಪ ಹೆಂಗೆ ವಿನ್ ಆಗಿ ಬಂದಿದ್ದೇನೆ, ನಮ್ಮ ಬೀದರಲ್ಲಿ ಹೆಂಗೆ ಟ್ರಾಫಿ ತಂದಿದ್ದೇನೆ, ಈ ಝೀ ಟಿವಿ ಹಿಂದಿ ಸರಿಗಮಪದಲ್ಲಿ ಕೂಡ ನಮ್ಮದೇ ಬೀದರ್ದೇ ಟ್ರಾಫಿ ಆಗಬೇಕು, ನಾವೇ ವಿನ್ನರ್ ಆಗಬೇಕು ಅಂತ ನಂದಿಚ್ಛೆ. ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಇದೇ ರೀತಿ ನನ್ನ ಮೇಲೆ, ನನ್ನ ಪರಿವಾರ ಮೇಲೆ ಇದೇ ರೀತಿ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಬೀದರ್ನಲ್ಲಿ ಸ್ಥಳೀಯ ಆಡಳಿತದ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಬೀದಿ ಬದಿ ವ್ಯಾಪಾರಿಗಳಿಂದ ದೈನಂದಿನ ಪರವಾನಗಿ ಹೆಸರಿನಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವುದನ್ನು ಖಂಡಿಸಿ ಬಿಜೆಪಿ ನಗರ ಮಂಡಲದ ವತಿಯಿಂದ ಸೋಮವಾರದಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ನಗರದ ಗಣೇಶ್ ಮೈದಾನದಿಂದ ಪ್ರಾರಂಭವಾದ ಪಾದಯಾತ್ರೆಯು ಮಹಾನಗರ ಪಾಲಿಕೆಯ ವಲಯ ಕಚೇರಿಯವರೆಗೆ ಸಾಗಿತು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಶಿ ಹೊಸಳ್ಳಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ವ್ಯಾಪಾರಿಗಳು ತಮ್ಮ ತಳ್ಳು ಗಾಡಿಗಳ ಸಮೇತ ಪಾಲ್ಗೊಂಡು ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯರು ಆದ ಬಿಜೆಪಿ ಮಂಡಲ ಅಧ್ಯಕ್ಷ ಶಶಿ ಹೊಸಳ್ಳಿ ಮಾತನಾಡಿ, ಈ ಹಿಂದೆ ಟೀ ಸ್ಟಾಲ್, ಪಾನಿಪುರಿ, ಕಬಾಬ್, ಮಿರ್ಚಿ ಬಜ್ಜಿ ಹಾಗೂ ಚೈನೀಸ್ ಫುಡ್ ಅಂಗಡಿಗಳಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಪ್ರತಿದಿನ 20 ರೂಪಾಯಿ ಸಂಗ್ರಹಿಸಲಾಗುತ್ತಿತ್ತು. ಆದರೆ ಈಗ ಪಾಲಿಕೆಯಿಂದ ಏಕಾಏಕಿ ದಿನಕ್ಕೆ 60 ರೂಪಾಯಿಗಳನ್ನು ಸಂಗ್ರಹಿಸಲಾಗುತ್ತಿದೆ. ಈ ದುಬಾರಿ ಪರವಾನಗಿ ದರದಿಂದ ದೈನಂದಿನ ಜೀವನ ನಡೆಸುವುದು ಕಷ್ಟಕರವಾಗಿದೆ ಎಂದು ಸ್ಥಳೀಯ ಆಡಳಿತ ವಿರುದ್ಧ ಕಿಡಿಕಾರಿದರು. ಇದೇ ವೇಳೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರೂ ದೈನಂದಿನ ಪರವಾನಗಿ ದರವನ್ನು ತಕ್ಷಣವೇ ಕಡಿಮೆ ಮಾಡಬೇಕು ಮತ್ತು ಪ್ರಸ್ತುತ ಹೆಚ್ಚಿಸಲಾಗಿರುವ ದರ ಪಾವತಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾರಿಯಲ್ಲಿರುವ ಹೆಚ್ಚುವರಿ ದರ ಪಾವತಿಯನ್ನು ರದ್ದುಪಡಿಸುವ ಭರವಸೆ ನೀಡಿದ್ದಾರೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಪ್ರಮುಖ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಭಾಗವಹಿಸಿದರು. ಬೀದರ್ ನಗರ ಮಂಡಲ ವತಿಯಿಂದ ಎಲ್ಲ ಬೀದಿ ವ್ಯಾಪಾರಿಗಳ ನೇತೃತ್ವದಲ್ಲಿ ನಮ್ಮ ಪಾನಿಪುರಿ ಬಂಡಿ ಯೂನಿಯನ್ನ ಅಧ್ಯಕ್ಷರಾದ ಆತ್ಮಾರಾಮ್ ಅವರು, ಎಲ್ಲ ಸಣ್ಣ ಸಣ್ಣ ಬಂಡಿಯವರು ವ್ಯಾಪಾರಸ್ಥರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇವತ್ತೇನು ಹೋರಾಟ ಇಟ್ಕೊಂಡಿದ್ದೆವು. ಬಡೋ ಜನರ ಹತ್ರ 20 ರೂಪಾಯಿ ಇದ್ದಂಥ ಶುಲ್ಕವನ್ನು 60 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಮತ್ತು ಬಡ ಜನರು ಎಲ್ಲರೂ ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಕೇಳಿದ್ದೇವೆ, ಒಂದೊಂದು ಕಟ್ಔಟಿಗೆ 500 ರೂಪಾಯಿ ಕಟ್ಟಬೇಕಂತ. ಯಾರು ನನಗೆ ಹಿಡ್ಕೊಂಡು ಯಾವ ಲೀಡರು ಕೂಡ ಒಂದೇ ₹1 ಇವತ್ತು ಕಟ್ಔಟ್ ಹಾಕಿದ ಕಟ್ಟಲ್ಲ. ನನಗೆ ಹಿಡ್ಕೊಂಡೇ ಹೇಳತ್ತೀನಿ, ಯಾರು ಒಂದು ರೂಪಾಯಿ ಸರ್ಕಾರ ಕಟ್ಟಲ್ಲ. ಆದರೆ ಯಾವ ಬಡವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ತಮ್ಮ ಜೀವನ ನಡೆಸೋದಕ್ಕಾಗಿ ಇಡೀ ದಿನ ನಿಂತು ಬಂಡಿ ನುಕ್ಕೊಂಡು ತಳ್ಕೊಂಡು ಹೋಗಿ ವ್ಯಾಪಾರ ಮಾಡ್ತಾರೆ, ಅವ್ರ ಹತ್ರ 60 ರೂಪಾಯಿ ವಸೂಲು ಮಾಡ್ತೀವಿ. ಇದು ಯಾವ ನೀತಿ ಇದೆ? ಮೊದಲು 20, ಅದು 60 ರೂಪಾಯಿ ಮಾಡ್ಯಾರ. ಅದು ಬಿಟ್ಟು ಆ ಕಾಂಟ್ರಾಕ್ಟರ್ ಏನು ಮಾಡ್ತಾರೆ ಅಂದರೆ, ಅಂಗಡಿಯವ್ರ ಮುಂದೆ 2 ಚೇರ್ ಇಟ್ಟರೆ ಅವ್ರ ಹತ್ರನೂ ವಸೂಲು ಮಾಡ್ತಾರೆ. ಅವ್ರು ಟೆಂಡರ್ನಲ್ಲಿ ನೇರವಾಗಿ ಕೊಟ್ಟಿರೋದು ಬಂಡಿಯವ್ರ ಹತ್ರ ತೊಗೊಳ್ಬೇಕಂತ. ಆದರೆ ಅಂಗಡಿಯವ್ರ ಹತ್ರ ತೊಗೊಂಡಿದ್ದು ನನ್ನ ಬಳಿ ವಿಡಿಯೋ ರೆಕಾರ್ಡಿಂಗ್ ಕಮಿಷನರ್ರಿಗೆ ಕೊಟ್ಟಿನಿ. ಈಗಾಗಲೇ ಕಮಿಷನರ್ ಅವ್ರು ನಾಳೆಯಿಂದ 30 ರೂಪಾಯಿ ಮಾಡ್ತೀನಿ ಅಂತ ಹೇಳ್ಯಾರ. ಲಾಸ್ಟ್ ಏನಂದಾರ, ಈಗ ಮಾಡಲಿಲ್ಲ ಅಂದ್ರೆ ಬರುವಂಥ ಮುಂದಿನ ವಾರ ಈ ಆಫೀಸಿಗೆ ಕೀಲಿ ಹಾಕೊಂಡು ಕೊಡ್ತೀವಿ, ಅವತ್ತು ಅದು ಕೊನೆ ಆಗೋವರೆಗೆ ನಾವು ಹೋಗಲ್ಲ ಅಂತ ಹೇಳ್ತೀವಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ತೀವ್ರ ಬರ ಪರಿಸ್ಥಿತಿ ಹಾಗೂ ತೇವಾಂಶ ಕೊರತೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ಕೈಗೆ ಬಾರದಂತೆ ನಾಶವಾಗಿವೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಕಂದಾಯ ಹಾಗೂ ಕೃಷಿ ಇಲಾಖೆಯ ಉನ್ನತಾಧಿಕಾರಿಗಳೊಂದಿಗೆ ಕಷ್ಟದಲ್ಲಿರುವ ರೈತರ ಜಮೀನುಗಳಿಗೆ ನೇರ ಭೇಟಿ ನೀಡಿ ವಸ್ತುಸ್ಥಿತಿ ಅಧ್ಯಯನ ನಡೆಸಿದರು. ಹುಮ್ನಾಬಾದ್ ತಾಲೂಕಿನ ಮುಗ್ನೂರ್ ಮತ್ತು ನಮ್ದಾಪುರ್ ಗ್ರಾಮಗಳ ರೈತರ ಜಮೀನುಗಳಲ್ಲಿ ತೇವಾಂಶ ಕೊರತೆಯಿಂದಾಗಿ ಹೆಸರು, ಉದ್ದು, ತೊಗರಿ ಹಾಗೂ ಸೋಯಾ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿವೆ.
ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರಿಗೆ ತಾಲೂಕು ಕಂದಾಯ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ರೈತರೊಂದಿಗೆ ನೇರವಾಗಿ ಸಂವಾದ ನಡೆಸಿ ಅವರ ಸವಾಲುಗಳು ಹಾಗೂ ಬೆಳೆ ಹಾನಿಯ ನೈಜ ಸ್ಥಿತಿಯನ್ನು ಆಲಿಸಿದರು. ಬರದಿಂದ ಕಂಗೆಟ್ಟಿರುವ ರೈತರಿಗೆ ಧೈರ್ಯ ತುಂಬಿದರು. ಅಧಿಕಾರಿಗಳು ಸೂಕ್ತ ಪರಿಹಾರ ಮತ್ತು ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಕಂದಾಯ ದಂಡಾಧಿಕಾರಿ ಹಾಗೂ ಕೃಷಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಪರಿಶೀಲನಾ ಭೇಟಿಯಲ್ಲಿ ಹುಮ್ನಾಬಾದ್ ತಹಸೀಲ್ದಾರ್ ಜಗದೀಶ್ ಚೌಡ್, ಕೃಷಿ ಸಹಾಯಕ ನಿರ್ದೇಶಕ ಶರಣು, ತೋಟಗಾರಿಕೆ ಸಹಾಯಕ ಪ್ರಭಾರಿ ನಿರ್ದೇಶಕ ಜಸ್ಟಿನ್ ಹಾಗೂ ಪಕ್ಷದ ಮುಖಂಡರಾದ ಬಸವರಾಜ್ ಆರ್ಯ, ಮಲ್ಲಿಕಾರ್ಜುನ್ ಸಿಗಿ, ಗೋಪಾಲಕೃಷ್ಣ ಮೊಹಳೆ, ಶಿವರಾಜ್ ರಾಜೋಳೆ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯವರಾದ ಭಾಲ್ಕಿ ತಾಲೂಕಿನ ಯುವಕರಾದ ಭರತ್ ವಿಜೆ ಅವರು ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿರುವ ಖೇಲಾ ಚಲನಚಿತ್ರದಲ್ಲಿರುವ ನಾಯಕ, ನಾಯಕಿ ಹಾಗೂ ಛಾಯಾಗ್ರಾಹಕರ ಮ್ಯೂಸಿಕ್ ಡೈರೆಕ್ಟರ್ ತಂಡವು ಬೀದರ್ಗೆ ಬರುತ್ತಿದೆ ಎಂದು ಭರತ್ ಹೇಳಿದ್ದಾರೆ. ಸೋಮವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 30ರಂದು ನಗರದ ಗಣೇಶ ಮೈದಾನದಲ್ಲಿ ಅಂದು ಸಂಜೆ 7 ಗಂಟೆಗೆ ಚಿತ್ರ ಬಿಡುಗಡೆ ಮುಂಚೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಯುವಕರು, ಅಭಿಮಾನಿಗಳು ಆಗಮಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಬರುವ ಸೆಪ್ಟೆಂಬರ್ 11 ಅಥವಾ 18ರಂದು ಖೇಲಾ ಈ ಚಲನಚಿತ್ರ ರಾಜ್ಯದ 150ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚಲನಚಿತ್ರ ಪ್ರಸ್ತುತ ಸಮಯದಲ್ಲಿ ಯುವಕರ, ಯುವತಿಯರ ಪ್ರೇಮ ಹಾಗೂ ತಂದೆ ತಾಯಿಯಂದರ ವಿಷಯ ಸೇರಿದಂತೆ ಅತ್ಯುತ್ತಮವಾದ ಸ್ಟೋರಿ ಇದೆ ಎಂದು ಹೇಳಿದ್ದಾರೆ. ಒಟ್ಟಾರೆ 4 ಹಾಡುಗಳಿವೆ. ಈಗಾಗಲೇ ರಾಜ್ಯದ 3 ಚಿತ್ರೀಕರಿಸಲಾಗಿದೆ ಎಂದು ಹೇಳಿದ್ದಾರೆ. ಆಗಸ್ಟ್ 30ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ಸಂಸದ್ ಸಾಗರ್ ಖಂಡ್ರೆ ಹಾಗೂ ಸ್ಥಳೀಯ ಶಾಸಕರು ಮುಖ್ಯ ಅತಿಥಿಗಳಾದ ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ತಂಡಕ್ಕೆ ಸಪೋರ್ಟ್ ಮಾಡ್ತಾರೆ, ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ನಾನು ಮೈಸೂರು ಹುಡುಗ. ನಾನು ಖೇಲಾ ಚಿತ್ರದಲ್ಲಿ 2ನೇ ನಾಯಕ ನಟನಾಗಿ ಮಾಡಿದ್ದೀನಿ. ನಾವು ಈ 30ನೇ ತಾರೀಕು ಟ್ರೈಲರ್ ಇವೆಂಟ್ ಮಾಡಬೇಕು ಅಂತ ಬೀದರ್ ಅಂದ್ಕೊಂಡಿದ್ದೀವಿ. ಸೊ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲದವರೇ ಆಗಿದ್ದರೆ ಬೀದರ್ ಹುಡುಗರು ಆ ಚಿತ್ರದಲ್ಲಿ ಕಲಾದಲ್ಲಿ ಇದ್ದಾರೆ ಏನು ಸರ್, ಭಾಗವಹಿಸಿದ್ದಾರೇನು ಬೀದರ್ ಯುವಕರು? ಬೀದರಿಂದ ಸದ್ಯಕ್ಕೆ ಯಾಕಂದ್ರೆ ಈ ಸಿನಿಮಾ ನಾನು ಸ್ವಲ್ಪ ಅರ್ಜೆಂಟಲ್ಲೇ ಮಾಡಿದ್ದು, ಆಮೇಲೆ ಎಲ್ಲ ಆ ಕಡೆಯವ್ರನ್ನೇ ಹಾಕೊಂಡಿದ್ದೆ. ಮುಂದಿನ ಚಿತ್ರದಲ್ಲಿ ಬೀದರ್ ಅವರಿದ್ದಾರೆ. ಖಂಡಿತ ಸರ್, ನಾವು ಬೀದರ್ ಅವ್ರಾಗ ನಾವು ಇದು ಮಾಡಿದಿರ ಇರ್ತೀವ. ಈಗ ಆಲ್ರೆಡಿ 2 ಸಿನಿಮಾ ಮಾಡಿದೀವಿ ನಮ್ಮ ಬ್ಯಾನರ್ ಇಂದ. 4 ಸಿನಿಮಾ ಆಗಿದೆ, ಬಟ್ ನಂದು ಇದು ಮೊದಲನೇ ಚಿತ್ರ ನನ್ನ ಬ್ಯಾನರ್ ಅಲ್ಲಿ. ನಮ್ಮ ತಂದೆಯವರು ಆಲ್ರೆಡಿ 2 ಚಿತ್ರ ಬೀದರಲ್ಲೇ ಮಾಡಿದ್ದಾರೆ. ಅಕ್ಕ ಮಹಾದೇವಿ ಅಂತ ಹೇಳಿ, ಆಮೇಲೆ ಕಲ್ಯಾಣ ಕೋರ ಅಂತ ಹೇಳಿ. ಅದ್ರಲ್ಲಿ ನಾನು ಕೂಡ ಕಲ್ಯಾಣ ಕೋರಲ್ಲಿ ಬಾಲ್ಕಿ ಅಪ್ಪ ಅವ್ರದ್ದು ಸಣ್ಣ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಾಗೆ ಈ ನಮ್ಮ ಇದಕ್ಕೆ ಈವೆಂಟ್ಗೆ, ಟ್ರೈಲರ್ ಲಾಂಚ್ ಈವೆಂಟ್ಗೆ ನಮ್ಮ ಬೀದರ್ ಉಸ್ತುವಾರಿ ಸಚಿವರು ಹಾಗೂ ಇಲ್ಲಿನ ಲೋಕಲ್ MLA ಆಗಿ ಬಾಲ್ಕಿ MLA ಈಶ್ವರ್ ಖಂಡ್ರೆ ಸಾಹೇಬರು, ಹಾಗೆ MP ಬೀದರ್ MP ಸಾಗರ್ ಖಂಡ್ರೆ ಸಾಹೇಬರು ಇಬ್ಬರು ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಜೈ ಭಾರತ್ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಹವಾ ಮಲ್ಲಿನಾಥ್ ಮಹಾರಾಜರ ಜನ್ಮದಿನದ ನಿಮಿತ್ತಿ ಸಮಿತಿಯು ಜಿಲ್ಲಾ ಪೊಲೀಸ್ ಇಲಾಖೆಗೆ 501 ಹೆಲ್ಮೆಟ್ಗಳನ್ನು ಕೊಡುಗೆಯಾಗಿ ನೀಡಲು ನಿರ್ಧರಿಸಿದೆ. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಬುಧವಾರ ಆಗಸ್ಟ್ 26 ಬೆಳಗ್ಗೆ 11ಕ್ಕೆ ನಡೆಯಲಿರುವ ಸಮಾರಂಭದಲ್ಲಿ ಇಲಾಖೆಗೆ ಹೆಲ್ಮೆಟ್ ಹಸ್ತಾಂತರಿಸಲಾಗುವುದು ಎಂದು ಜೈ ಭಾರತ್ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ಭಾಲ್ಕಿ ತಾಲೂಕು ಅಧ್ಯಕ್ಷ ಪಪ್ಪು ಪಾಟೀಲ್ ಖಾನಾಪುರ್ ತಿಳಿಸಿದ್ದಾರೆ. ಸಂಸದ್ ಸಾಗರ್ ಖಂಡ್ರೆ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಡಾಕ್ಟರ್ ಶಿವಾನಂದ ಸ್ವಾಮೀಜಿ, ಹಲ್ಬರ್ಗಾದ ಹಾವಗಿಲಿಂಗೇಶ್ವರ ಶಿವಾಚಾರ್ಯ ಹಾಗೂ ಮಲ್ಚಾಪುರದ ಸದ್ರೂಪಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು ಎಂದು ಹೇಳಿದ್ದಾರೆ. ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ,
ಬೀದರ್ ಡಿವೈಎಸ್ಪಿ ದೂದ್ಪೇರ್ ಹುಸೇನ್ ಸಾಬ್ ಮುಲ್ಲಾ, ಸಂಚಾರ ಠಾಣೆ ಸಿಪಿಐ ಜೆಎಸ್ ಬಿರಾದರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಎಂದು ಹೇಳಿದ್ದಾರೆ. ಬೀದರ್ನ ಎಸ್ಬಿಐ ಎಟಿಎಂ ದರೋಡೆಕೋರರ ಬಂಧನದ ರೂವಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರಿಗೆ ಸಮಿತಿಯಿಂದ ರಾಜ್ಯ ಮಟ್ಟದ ಶೌರ್ಯ ಪ್ರಶಸ್ತಿ ಹಾಗೂ ಇತರ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ಹೇಳಿದ್ದಾರೆ. ಹವಾ ಮಲ್ಲಿನಾಥ್ ಮಹಾರಾಜರ ಜನ್ಮದಿನವನ್ನು ಪ್ರತಿ ವರ್ಷ ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಆಚರಿಸುತ್ತಾ ಬರಲಾಗಿದೆ. ಈ ಬಾರಿ ಬೈಕ್ ಸವಾರರ ಜೀವ ಉಳಿಸಲು ನೆರವಾಗುವ ಹೆಲ್ಮೆಟ್ಗಳನ್ನು ಪೊಲೀಸ್ ಇಲಾಖೆಗೆ ಕೊಡುಗೆಯಾಗಿ ನೀಡಲಾಗುತ್ತಿದೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.